ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ತಿಂಡಿಗೆ ಅಂಥೇಳಿ ಅಕ್ಕಿ ರೊಟ್ಟಿ ಮತ್ತು ಎಲ್ಲ ತರಕಾರಿ ಬಳಸಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಗೊಜ್ಜಿಗೆ ನಾನು ಫಸ್ಟ್ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ. ಚಕ್ಕೆ ಲವಂಗ ತುಂಬ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿದಾಗ ಅದ್ರ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನಾನು ತರಕಾರಿಗಳೆಲ್ಲ ಹಿಂದಿನ ದಿನವೇ ಹೆಚ್ಚಿ ರೆಡಿ ಮಾಡಿ ಇಟ್ಕೊತೀನಿ, ಯಾಕಂದರೆ ಬೆಳಗ್ಗೆ ಹೊತ್ತು ಈಸಿ ಆಗುತ್ತೆ ಅಂಥೇಳಿ. ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ, ಹಾಗೆ ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ಮತ್ತು ಕಡಲೆಕಾಳನ್ನ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ನಿಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ, ಸಾಕು, ಚೆನ್ನಾಗಿರುತ್ತೆ. ಇದಿಷ್ಟು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದು. ನಾನಿಲ್ಲಿ ತರಕಾರಿ ಒಗ್ಗರಣೆಗೆ ಅಂಥೇಳಿ ಹೆಚ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು ರುಬ್ಬಾಗಿ ಹಾಕೋದು ಬೇಡ, ಟೇಸ್ಟ್ ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ನಾವು ಗೊಜ್ಜಾದ್ಮೇಲೆ ಮೇಲೆ ಹಾಕಿದ್ರೆ ಸಾಕು. ನೋಡಿ, ಇಲ್ಲಿ ನಾನೆಲ್ಲ ನೈಟೇ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ತರಕಾರಿ ಹಾಕ್ಕೊಂಡ್ರೆ ಸಾಕು. ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ಯಾವ ತರಕಾರಿ ಇಷ್ಟನೋ ಅದನ್ನು ಹಾಕೋಬೋದು. ಆ ಥರ ಏನಿಲ್ಲ ಹಾಕೋಬಾರ್ದು ಅಂತ ನಾನು ಇಷ್ಟೇ ತರಕಾರಿ ಬಳಸಿದ್ದೀನಿ. ನೆಕ್ಸ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ ಈರುಳ್ಳಿ, ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ತರಕಾರಿ ಹಾಕಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ರುಬ್ಬಿರೋ ಮಸಾಲೆ ಹಾಕಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಯಾಕಂದರೆ ತರಕಾರಿ ಎಣ್ಣೆಲೇ ಸ್ವಲ್ಪ ಬೆಂದಿರುತ್ತೆ. ವಿಷಲ್ ಹಾಕ್ಸೋದ್ರಿಂದ ಮಸಾಲೆನೂ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಅಷ್ಟೇ. ಇಲ್ಲ ನೀವು ವಿಷಲ್ ಹಾಕ್ಸೆ ಹಾಗೆ ಕೂಡ ಮಾಡ್ಕೋಬೋದು. ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ವಿಷಲ್ ಬರೋವರೆಗೂ ಇಟ್ಟರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 2 ಕಪ್ ನೀರು ಹಾಕ್ಕೊತೀನಿ. ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಲ್ಟ್ ಹಾಕ್ಕೊಳ್ಳಿ. ಯಾಕಂದರೆ ಅದು ನಾನು ಆಮೇಲೆ ಅಕ್ಕಿ ರೊಟ್ಟಿ ಬೇಯಿಸ್ಬೇಕಾದ್ರೆ ನಾನು ಎಲ್ಲೂ ಆಯಿಲ್ ಯೂಸ್ ಮಾಡಲ್ಲ. ಅದರಿಂದ ನಾನು ಇದಕ್ಕೆ ನೀರಿಗೇ ಹಾಕ್ಕೊತೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಕ್ಕಿ ಹಿಟ್ಟನ್ನ ಹಾಕಿ, ಅದು ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಒಂದು 5 to 10 minutes ಹಾಗೆ ಇಟ್ಟರೆ ಗ್ಯಾಸ್ ಮೇಲೆ ಇರಬೇಕದು. ಅಕ್ಕಿ ಹಿಟ್ಟು ಬೇಯಬೇಕು. ಬೆಂದ ಮೇಲೆ ನಾವು ನೀಟಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ವೀಡಿಯೋದಲ್ಲಿ ತೋರಿಸಿರೋ ಥರ. ಸ್ವಲ್ಪ ಬಿಸಿ ಇದ್ದಾಗ ಕಷ್ಟ ಆಗುತ್ತೆ, ಆದರೆ ನಿಧಾನಕ್ಕೆ ಮಾಡಿ, ಏನೂ ಕಷ್ಟ ಆಗೋಲ್ಲ, ನೀಟಾಗಿ ಬರುತ್ತೆ ಅದು. ಆ ಥರ ಮಿಕ್ಸ್ ಮಾಡ್ಕೊತಾ ಬರಬೇಕು. ಚೆನ್ನಾಗಿ ನಾವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನಾನು ಒಬ್ಬಟ್ಟು ಶೀಟ್ ತೊಗೊಂಡಿದ್ದೀನಿ. ನೀವು ಯಾವುದೇ ಬುಕ್ ಸ್ಟೋರಲ್ಲಿ ಹೋಗಿ ಕೇಳಿದ್ರು ಸಿಗುತ್ತೆ ಅದು. ಒಬ್ಬಟ್ಟು ಶೀಟ್ ಇದೆಯಲ್ಲ ಕೊಡಿ ಅಂತ ಹೇಳಿದ್ರೆ, ಇದು ನಾನು 1 year ಯೂಸ್ ಮಾಡ್ತಾಯಿದ್ದೀನಿ, ಅದು ಏನೂ ಆಗಿಲ್ಲ. ನೆಕ್ಸ್ಟ್ ಅದ್ರ ಮೇಲಿಟ್ಟು ಈ ಥರ ಕೈಯಲ್ಲೇ ಸ್ವಲ್ಪ ರೌಂಡ್ ಮಾಡ್ಕೊಳ್ಳಿ ನೀಟಾಗಿ. ಇಟ್ಬಿಟ್ಟು ಅದು ನನ್ನ ಮೇಲೆ ಬಳಸಿರೋದು ಮಾಮೂಲಿ ಟ್ರಾನ್ಸ್ಪರೆಂಟ್ ಶೀಟ್, ಅದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಅದ್ರ ಮೇಲಿಟ್ಟು ಜಸ್ಟ್ ಆ ಥರ ಸ್ಪ್ರೆಡ್ ಮಾಡ್ಕೊತಾ ಬರಬೇಕು ನಿಮ್ಮ ಕೈಯಲ್ಲೇ ನಿಧಾನಕ್ಕೆ. ಶೇಪ್ ಹೇಗಾದರೂ ಇರಲಿ, ಅದಕ್ಕೆ ಒಂದು ಟ್ರಿಕ್ ಇದೆ ರೌಂಡ್ ಶೇಪ್ ಮಾಡೋದಕ್ಕೆ, ನಾನು ತೋರಿಸ್ತೀನಿ ಆಮೇಲೆ. ಜಸ್ಟ್ ನೀವು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಬನ್ನಿ. ನೀಟಾಗಿ ಈ ಥರ ನಿಮಗೆ ಸ್ಪ್ರೆಡ್ ಆಗಿದೆ ಅನಿಸ್ದಾಗ ಅದು ಮೇಲ್ಗಡೆ ಹಾಕಿರೋ ಶೀಟ್ನ ತೆಗೆದುಬಿಡಿ. ನೆಕ್ಸ್ಟ್ ಈ ಥರ ಯಾವುದಾದ್ರು ಒಂದು ಶಾರ್ಪ್ ಆಗಿರೋ ಬೌಲ್ ತೊಗೊಳ್ಳಿ, ರೌಂಡ್ ಶೇಪ್ ಇರೋದು. ಆ ಥರ ಇಟ್ಬಿಟ್ಟು ಎಡ್ಜಸ್ ಎಲ್ಲ ತೆಗೆದುಬಿಡಿ. ಆಗ ನೀಟಾಗಿ ನಿಮಗೆ ರೌಂಡ್ ಶೇಪ್ ಸಿಗುತ್ತೆ. ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಹೆಂಚಿಟ್ಕೊಂಡು ಹೆಂಚು ಮೇಲೆ ಹಾಕ್ಕೋಬೇಕು. ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋಗಬೇಡಿ ಅದು ಪೇಪರ್ನ, ಹಾಗೆ ಇರಲಿ ಅದು ಸ್ವಲ್ಪ ಹೊತ್ತು, ಅದು ಏನೂ ಆಗೋದಿಲ್ಲ. ನೆಕ್ಸ್ಟು ಅದು ಹೆಂಚಿಗೆ ಅಂಟ್ಕೊಂಡ್ಮೇಲೆ ರೊಟ್ಟಿ ನೀಟಾಗಿ ತೆಗೆದುಬಿಡಿ. ನಾನು ಯಾವುದೇ ರೀತಿ ಎಣ್ಣೆ ಉಪಯೋಗಿಸಿಲ್ಲ ಇವತ್ತಲ್ಲಿ, ಬರೀ ನಾನು ಕಾಟನ್ ಕರ್ಚೀಫ್ ತೊಗೊಂಡು ಒದ್ದೆ ಮಾಡ್ಕೊಂಡಿದ್ದೀನಿ. ಅದು ಕರ್ಚೀಫ್ನ ಅದ್ರ ರೊಟ್ಟಿ ಮೇಲೆ ಸುಮ್ಮನೆ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲ ಸೈಡ್ಸಲ್ಲೂ. ಮತ್ತು ಇನ್ನೊಂದು ಕಡೆಗೆ ಅದು ಇದಾದ್ಮೇಲೆ ಸ್ವಲ್ಪ ಬೆಂದಮೇಲೆ ಇನ್ನೊಂದು ಕಡೆಗೆ ಎತ್ತಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಅದು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ಬೇಕಾದರೆ ನೀವು ಆಯಿಲ್ ಯೂಸ್ ಮಾಡ್ಬೋದು, ನಾನು ಆಯಿಲ್ ಯೂಸ್ ಮಾಡಿಲ್ಲ.
ನೋಡಿದ್ರಲ್ಲ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ತುಂಬ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ಗೊಜ್ಜು ರೆಡಿ ಆಗಿತ್ತು, ಹಾಗೆ ವಿಷಲ್ ತೆಗೆದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ರಿಗೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಇರುತ್ತೆ, ಆದರೆ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಯಾಕಂದರೆ ಬರಲ್ಲ, ಅದು ನೀಟಾಗಿ ಕಿತ್ತೋಗುತ್ತೆ ಅಂಥೇಳಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ಸ್ಯಾರಿ ಪ್ಲೀಟಿಂಗ್ ಬಂದಿತ್ತು. ಕ್ಲೈಂಟ್ ಇಲ್ಲೇ ಮನೆ ಹತ್ರನೇ ಬಂದು ಕೊಟ್ಟೋಗಿದ್ರು. ಅವರಿಗೆ ಸಂಜೆ ಅಷ್ಟೊತ್ತಿಗೆ ಬೇಕಿತ್ತು, ಒಂದೇ ಸ್ಯಾರಿ ಅವ್ರು ಕೊಟ್ಟಿದ್ದು. ಮತ್ತು ಫಸ್ಟು ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿಕೊಂಡು ನಾನು ಐರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೀಟಾಗಿ ಈ ಥರ ಪ್ಲೀಟ್ ಮಾಡಿಕೊಂಡು ಫಸ್ಟೇ ಪ್ಲೀಟ್ ಮಾಡೋದ್ರಿಂದ ನೀಟಾಗಿ ಐರನ್ ಕೂರುತ್ತೆ. ಮತ್ತು ಇದು ನಾವು ಫಸ್ಟೇ ಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು 5 ಮಿನಿಟ್ಸಲ್ಲಿ ಸ್ಯಾರಿ ಡ್ರೇಪ್ ಮಾಡ್ಕೋಬೋದು. ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ ನಮಗೆ, ಸ್ಟಾರ್ಟಿಂಗ್ ಇದ್ದೀವಿ, ಮತ್ತು ತುಂಬ ಜನಕ್ಕೆ ಸ್ಯಾರಿ ಉಟ್ಕೊಳ್ಳೋದು ಅಂದರೆ ಕಷ್ಟ ಅನಿಸುತ್ತೆ. ಈ ಥರ ನೀವು ಪ್ಲೀಟ್ ಮಾಡಿಸ್ಕೊಂಡ್ರೆ ನೀವು ಆರಾಮಾಗಿ ನೀಟಾಗಿ ಒಂದು 5 ನಿಮಿಷದಲ್ಲಿ ಉಟ್ಕೋಬೋದು. ಆಮೇಲೆ ವೀಡಿಯೋದಲ್ಲಿ ಏನು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂದ್ಕೋಬೇಡಿ, ನಾನು ಮೇಕಪ್ ವೀಡಿಯೋ ಶೂಟ್ಸ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ಗೋಸ್ಕರ, ಅದರಿಂದ ಮೇಕಪ್ ರಿಮೂವ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಕಮ್ಮಿ ಇತ್ತು. ಅವರು ಕ್ಲೈಂಟ್ 6 o'clock ಬೇಕು ಅಂದಿದ್ರು. ಸರಿ, ನಾನು ಹಾಗೆ ಮೇಕಪ್ಪಲ್ಲೇ ಹಾಗೆ ಐರನ್ ಮಾಡ್ತಾಯಿದ್ದೆ, ಹಾಗೆ ನಾನು ವೀಡಿಯೋನು ತೊಗೊಂಡೆ. ಸ್ಯಾರಿ ಪ್ಲೀಟಿಂಗ್ ಎಲ್ಲ ಆದಮೇಲೆ ನಾನು ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ. ನಾನು ಇವತ್ತಿಲ್ಲಿ ಎಗ್ ಸ್ಲೈಸ್ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಫಸ್ಟು ಮೊಟ್ಟೆ ಬೇಯಿಸ್ಕೋಬೇಕು. ಮೊಟ್ಟೆ ಬೇಯಿಸೋದಕ್ಕೆ ನಾನು ಈ ಥರ ಮೊಟ್ಟೆ ಬೇಯಿಸೋದು ಒಂದು ಮಿಷಿನ್ ಇತ್ತು, ಅದನ್ನು ತರಿಸಿದ್ದೆ. ಚೆನ್ನಾಗಿ ಬೇಯುತ್ತೆ ಬೇಗ, ಒಂದು 5 ಮಿನಿಟ್ಸಲ್ಲೆಲ್ಲ. ಅದರಲ್ಲಿ ಇದು ಕೊಟ್ಟಿದ್ದಾರೆ ನೀರು ಹಾಕೋದಕ್ಕೆ, ಅದ್ರ ಮೆಷರ್ಮೆಂಟ್ ಪ್ರಕಾರನೇ ನೀರು ಹಾಕಿ ನೀವು ಮೊಟ್ಟೆನೆಲ್ಲ ಇಡಬೇಕು. ಒಂದು ಸಲ ನೀವು 7 ಮೊಟ್ಟೆ ಬೇಯಿಸ್ಬೋದು, ಒಂದು 5 ನಿಮಿಷದಲ್ಲಿ ಅದು ಬೆಂದೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಕೊತಾ ಇದ್ದೀನಿ. ನಾನು 2 ಈರುಳ್ಳಿ ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಮೊಟ್ಟೆ 7 ಮೊಟ್ಟೆ ಇರೋದ್ರಿಂದ ನೀವು ಮೊಟ್ಟೆ ಇನ್ನೂ ಜಾಸ್ತಿ ಹಾಕೋತೀನಿ ಅಂದರೆ ನೀವು ಈರುಳ್ಳಿನ ಇನ್ನೊಂದು 3 ತೊಗೊಳ್ಳಿ. 3 ಈರುಳ್ಳಿ 3 ಟೊಮೊಟೊ ತೊಗೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅಷ್ಟೊತ್ತಿಗೆ ಮೊಟ್ಟೆ ಬೆಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ
ಬೆಂದಿದೆ ಅಂಥೇಳಿ. ಏನೂ ಸಹ ನಾವು ಪಾತ್ರೆಲಿ ಒಂದ್ಸಲ ಬೇಯಿಸಿದಾಗ ಮೊಟ್ಟೆ ಸೀಳ್ಕೊಂಡು ಮೊಟ್ಟೆದು ವೈಟ್ ಇದೆಲ್ಲ ಈಚೆ ಬರುತ್ತಲ್ಲ, ಆ ಥರ ಏನೂ ಆಗೋಲ್ಲ ಇದರಲ್ಲಿ. ನೀಟಾಗಿ ಮೊಟ್ಟೆ ಬೆಂದಿರುತ್ತೆ. ಅದು ನಾನು ತಣ್ಣೀರಿಗೆ ಹಾಕ್ಕೊತಾ ಇದ್ದೀನಿ. ಅದು ತಣ್ಣೀರಿಗೆ ಹಾಕ್ಕೊಂಡು ಆಮೇಲೆ ಮೊಟ್ಟೆ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು ನೀಟಾಗಿ. ಮತ್ತು ಈ ಥರ ಮೊಟ್ಟೆದು ಕಟ್ ಮಾಡೋದೇ ಸ್ಲೈಸರ್ ಬರುತ್ತೆ, ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ. ಈ ಥರ ನೀಟಾಗಿ ಆ ಸ್ಲೈಸರಲ್ಲಿ ಕಟ್ ಮಾಡ್ಕೋಬೇಕು ನೀವು. ಒಂದೊಂದೇ ಮೊಟ್ಟೆ ಇಟ್ಟು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಮೇಲ್ಗಡೆ ಇದರಿಂದ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಸ್ಲೈಸ್ ಆಗುತ್ತೆ. ಅಲ್ಲಿ ತುಂಬ ಶೇಪ್ಸ್ ಇದೆ, ನಾನು ಇವತ್ತು ಈ ಶೇಪ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಲಿ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊನೂ ಅಷ್ಟೇ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿ ನೀಟಾಗಿ. ನೆಕ್ಸ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ನಾನು ಸ್ವಲ್ಪ ಹಂಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕಿದ್ರೆ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಇದಿಷ್ಟು ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಮತ್ತು ಅದೆಲ್ಲ ಆಯಿಲ್ ಬಿಟ್ಕೊಳ್ಳೋವರೆಗೂ. ನೆಕ್ಸ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದಂಥ ಮೊಟ್ಟೆನ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಅದು ಸ್ಲೈಸ್ ಬಿಟ್ಕೊಳ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮೇಲೆ ಹಾಕ್ಕೊಂಡ್ರೆ ಎಗ್ ಸ್ಲೈಸ್ ರೆಡಿ. ಚಪಾತಿ ಜೊತೆಗೆ ಮತ್ತು ಇಲ್ಲಾಂದರೆ ನೀವು ತಿಳಿ ಸಾರು ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಹಾಗೆ ಒಂದು ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ರೆಡಿ ಆಯಿತು ಎಗ್ ಸ್ಲೈಸ್ ಆ್ಯಂಡ್ ಚಪಾತಿ. ನಮಗೆ ಏನೂ ಟೈಮ್ ಇಲ್ಲ, ಅರ್ಜೆಂಟಾಗಿ ಆಗಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿ. ಒಂದು 15-20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ರಸಮ್ ಅನ್ನಕ್ಕೂ ಕೂಡ ನೀವು ಸೈಡ್ ಡಿಶಾಗಿ ಕೂಡ ಯೂಸ್ ಮಾಡ್ಬೋದು ನೆಂಚ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಸೌತೆಕಾಯಿ ಹಾಗೆ ಮಾವಿನ ಹಣ್ಣಿತ್ತು ಅಂಥೇಳಿ ಜ್ಯೂಸ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.